ಹಾ ಎಲ್ರಿಗೂ ನಮಸ್ಕಾರ. ಇವತ್ತು ಸೌತ್ ಆಫ್ರಿಕಾ ವರ್ಸಸ್ ಅಫ್ಘಾನಿಸ್ತಾನ್. ದೇವ್ರೆ, ಯಾ ತೀರ ಇತ್ತಾರ ಮ್ಯಾಚ್ ಹೇಳ್ಬೇಕಂದ್ರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂತ ಹೇಳ್ಬೇಕು. ಫಸ್ಟ್ ಆಫ್ ಆಲ್, ಯಾರು ಅನ್ಕೊಂದಿಲ್ಲ ಅಫ್ಘಾನಿಸ್ತಾನ ಒಂದು ಸಣ್ಣ ಟೀಮು ಈ ಪರಿ ಕಿಡಿಯಾಗಿ ದೊಡ್ಡ ಜ್ವಾಲೆ ಹಾಕತ್ತೆ ಯಾರು ಅನ್ಕೊಂಡಿರ್ಲಿಲ್ಲ. ಸೊ ಕಂಗ್ರ್ಯಾಚುಲೇಷನ್ಸ್, ಆ ಪರಿ ಡಾಮಿನೇಟ್ ಕೊಟ್ರೆ. ಆದ್ರೆ ಕರೆ ಸ್ವಲ್ಪ ಲಾಸ್ಟಿಗೆ ಬಂದು ಸೋತ್ರು. ಅದು ಅವ್ರು ಮಾಡಿದ ಡಿಸಿಷನ್ ಅಂತ ಅದೇನೇನತ್ತೆ ಎಲ್ಲ ವಿಡಿಯೋ ಲಾಸ್ಟ್ ತಿಳ್ಕೊಂಡು. ಸೊ ಇವತ್ತು ಮ್ಯಾಚ್ ಏನೇನು ತಿಳ್ಕೊಂಬಿಡ್ನು. ಸೌತ್ ಆಫ್ರಿಕಾ ವರ್ಸಸ್ ಅಫ್ಘಾನಿಸ್ತಾನ್. ಇವತ್ತು ಟಾಸ್ ಇದ್ದೇನು ಅಫ್ಘಾನಿಸ್ತಾನದವ್ರು ನಾವು ಫಸ್ಟ್ ಚೇಂಜಿಂಗ್ ಮಾಡ್ತೀವಿ ಅಂದರು. ಚೇಂಜಿಂಗ್ ಮಾಡ್ತಾ ಅಂದ ಕೂಡಲೇ ಫಸ್ಟ್ ಬ್ಯಾಟಿಂಗ್ ಬಂದ ಕೂಡಲೇ ಸೌತ್ ಆಫ್ರಿಕಾದಾಗ ಕ್ವಿಂಟನ್ ಡಿಕಾಕ್ ಅವರು ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್. ಇದೇನೈತಿ, ಕ್ವಿಂಟನ್ ಡಿಕಾಕ್ ಹಂಗೆ ರಿಯಾನ್ ರಿಕಾಲ್ಟನ್ ಐತಿ, ಇಬ್ಬರು ಸೇಮ್ ಒಂದೇ ಥರ ಬ್ಯಾಟಿಂಗ್ ಶೈಲಿ ಐತಿ. ಅವರು ಮತ್ತು ರಿಯಾನ್ ರಿಕಾಲ್ಟನ್, ಕ್ವಿಂಟನ್ ಡಿಕಾಕ್ ಇಬ್ಬರು 50+ ಸ್ಕೋರ್ ಸೇಮ್. ಒಂಥರ ಹೆಂಗಂದ್ರೆ ಇವ್ರು ಜೋಡ್ದು ಆಡ್ಸಿರಿ, ಯಾರು ಕ್ವಿಂಟನ್ ಡಿಕಾಕ್ ಯಾರು ರಿಯಾನ್ ರಿಕಾಲ್ಟನ್ ಇಬ್ಬರು ಕೂನ ಹಿಡ್ಲಿಕ್ಕಾಗಲ್ಲ ಅಂತ. ಇಬ್ರು ಒಂದೇ ಡೈಮೆನ್ಷನ್, ಒಂದೇ ಸ್ಟ್ಯಾನ್ಸ್, ಒಂದೇ ಥರ ಆಡ್ತಾರೋ ರಿಯಾನ್ ರಿಕಾಲ್ಟನ್ ಡಿಕಾಕ್. ಸೊ ಇವ್ರು ಸೇರಿ ಇವತ್ತು ಇವ್ರ ಟೀಮಿಗೆ 100 ರನ್ ಹೊಡೆದು ಕೊಟ್ರು. ಇನ್ನು ಉಳ್ಕಿದವ್ರು ಏನಿದ್ರಲ್ಲ, ಯಾರಪ್ಪ ಈ ಆ್ಯಡಮ್ ಮಾರ್ಕಮ್ಮ ಮತ್ತು ಡೇವಿಡ್ ಮಿಲ್ಲರ್ ಆಯ್ತು, ಟ್ರಿಸ್ಟನ್ ಸ್ಟಬ್ಸ ಎಲ್ಲರೂ ಸೇರಿ ಸೌತ್ ಆಫ್ರಿಕಾ ಟೀಮಿಗೆ 187 ರನ್ ಹೊಡಿತಾರ. ಸೊ ಅಫ್ಘಾನಿಸ್ತಾನದವ್ರಿಗೆ ಇದ್ದಿದ್ದು ಏನಪ್ಪ ಅಂದ್ರೆ ಟಾಸ್ಕ್ 188 ಹೊಡಿಬೇಕಾಯ್ತು. ಗುರ್ಬಾಜರ್ ಹೇಳ್ತೀನಿ, ಒಂದು ಪೂರ ಆಟ ಎಲ್ಲ ಗುರ್ಬಾಜರ್ ತೊಗೊಂಡೋಗಿದ್ರು ಒಂದು ಕಡೆ. ಇವಾಗ ಗುರ್ಬಾಜರ್ ಔಟ್ ಆದ್ರು ಎಲ್ಲ ಅನ್ಕೊಂತಿದ್ವಿ ನಾವು ಮುಗೀತು ಮ್ಯಾಚ್ ಅನ್ಕೊಂಡ್ರೆ. ಮತ್ತೆ ತನ್ನಿಂದಾನೆ ಹೆಂಗೆ ಮ್ಯಾಚ್ ಒಂದು ಗುರ್ಬಾಜರ್ ಔಟ್ ಆಗಿದ್ದು ಆಟ ಮುಗಿತತ್ ನಾವೆಲ್ಲ ಅನ್ಕೊಂಡ್ರೆ ನೋ 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 ಇನ್ನ ನಾವೆಲ್ಲ ಇದೀವತ್ತೆ ಅಫ್ಘಾನಿಸ್ತಾನ ಟೀಮ್ನಾಗ ಮತ್ತೆ ಹಿಡಿದು ಮ್ಯಾಚ್ ಜಕ್ಕೊಂಡ್ ಕರೆಕ್ಟ್ ಇವರು 187 ರನ್ ಹೊಡಿತಾರೆ. ಸದ್ಯಕ್ಕೆ ಏನಪ್ಪ ಇದು ಸೂಪರ್ ಓವರು ಟ್ವಿಸ್ಟ್ ಅನ್ನೋಟಿಗೆ ಆ ಕಡೆ ಫಸ್ಟ್ ಈಗ ಯಾರು ಅಫ್ಘಾನಿಸ್ತಾನದವ್ರು ಬ್ಯಾಟಿಂಗ್ ಬಂದ ಕೂಡಲೇ ಅಫ್ಘಾನಿಸ್ತಾನದವರು ಫಸ್ಟ್ ಬ್ಯಾಟಿಂಗ್ ಇರುತ್ತೆ. ಅವ್ರು ಬರ್ತಾರೆ, ಬಂದ ಕೂಡಲೇ 17 ರನ್ ಹೊಡಿತಾರೆ. 17 ರನ್ ಬಂದ ಕೂಡಲೇ 17 ರನ್ ಹೊಡೆದ ಕೂಡಲೇ ಈಗ ಸೌತ್ ಆಫ್ರಿಕಾದವರು ಇವರು ಸೇಮ್ ಟ್ರಿಸ್ಟನ್ ಸ್ಟಬ್ಸ ಮತ್ತು ಅವ್ರ ಇನ್ನೊಬ್ರು ಬ್ಯಾಟ್ಸ್ಮನ್ ಬಂದಿರ್ತಾರೆ. ಐ ಹೋಪ್ ಮಾರ್ಕಮ್ ಅನ್ಸುತ್ತೆ ಅದು. ಟ್ರಿಸ್ಟನ್ ಸ್ಟಬ್ಸ್ ಅಲ್ಲ, ಅವ್ರ ಬೇರೆ ಬ್ಯಾಟ್ಸ್ಮನ್ ಬಂದಿರ್ತಾರೋ. ಬಂದ ಕೂಡಲೇ ಇವರು ಸೇಮ್ ರನ್, ಒಬ್ರಂದ್ರೆ ಟ್ರಿಸ್ಟನ್ ಸ್ಟಬ್ಸ್ ಆಗಿರ್ತಾರೋ ಅಂದ್ರೆ ಒಂದು ವಿಕೆಟ್ ಬಿದ್ದಿರ್ತಾರೆ. ಅದಕ್ಕೆ ಅವ್ರ ಹೆಂಗೆ ಆಡಿದಂದ್ರೆ ಸಾಕತ್ತ. ಇವರು ಒದ್ದಾಡೋಕಾರ ಒಂದೇ ಸೂಪರ್ ಓವರ್ನಾಗ ಏನೈತಿ 17 ರನ್ ಹೊಡ್ಲಕ್ಕ ಒದ್ದಾಡೋಕಾರ ಸೌತ್ ಆಫ್ರಿಕಾದವ್ರು. ಕಾರಣ ಆ ಪರಿ ಬ್ಯಾಟಿಂಗ್ ಅಂತ ಹೇಳ್ಬೇಕು. ಬಾಲಿಂಗ ಅಫ್ಘಾನಿಸ್ತಾನದವ್ರ ಫಜಾಲ್ ಉಲ್ ಪರೀಕ್ ಅಂತರು ನೆಕ್ಸ್ಟ್ ಲೆವೆಲ್ ಬಾಲಿಂಗ್ ಮಾಡಿದ್ರು. ಒಟ್ಟ 17 ರನ್ ಕರೆಕ್ಟ್ ಕೊಟ್ರು. ಅಂದ್ರೆ ಅಫ್ಘಾನಿಸ್ತಾನದವ್ರು ಹೊಡೆದಿದ್ದು 17 ರನ್, ಇವ್ರು ಕೊಟ್ಟಿದ್ದು 17 ರನ್. ಅಲ್ಲಿಗೆ ಟೈ ಆಯ್ತು. ಪಾಯಿಂಟ್ಸ್ ಟೇಬಲ್ ನೋಡ್ರೆ ಈಗ ನ್ಯೂಜಿಲೆಂಡ್ದವ್ರು ಫಸ್ಟ್, ಸೆಕೆಂಡ್, ಸೌತ್ ಆಫ್ರಿಕಾ ಥರ್ಡ್, ಅಫ್ಘಾನಿಸ್ತಾನ. ನಾವು ಅನ್ಕೊಂಡಿದ್ವಿ ಈ ಪರಿ ಕಾಂಪಿಟೇಷನ್ ಇರುತ್ತೆ. ಅದಕ್ಕೆ ಹತ್ತಿದ್ರೆ 3 ಟೀಮ್ ಡೇಂಜರ್ಸ್ ಅದಾವ. ಸೊ ಅದಕ್ಕೆ ಅನ್ಕೊಂಡಿದ್ವಿ. ಸೊ ಅದೇ ಥರ ಐತಿ. ಹೆಂಗಂದ್ರೆ ಒಂದೇ ಸೂಪರ್ ಓವರ್ ಒಳಗೆ 17 ರನ್ ಹೊಡಿಬೇಕಾಯ್ತು ಸೌತ್ ಆಫ್ರಿಕಾದವ್ರಿಗೆ. ಕರೆಕ್ಟ್ 17 ರನ್ ಹೊಡಿತಾರೆ. ನನ್ನ ಪ್ರಕಾರ ಆ ಜಾಗದಾಗ ಟ್ರಿಸ್ಟನ್ ಸ್ಟಬ್ಸ್ ಅಂತ ಒಬ್ರು ಇದ್ರು. ಟ್ರಿಸ್ಟನ್ ಸ್ಟಬ್ಸ್ ಲಾಸ್ಟಿಗೆ 6 ಹೊಡೆದು ಇದು ಮಾಡಿದ್ರು. ಅವ್ರ ಬ್ರೇವಿಸ್ ಏನಿದ್ರು ಕಾಣಿಸುತ್ತೆ. ಐ ಹೋಪ್ ಅಷ್ಟು ಇದು ಇಲ್ಲ, ಅವರಿದ್ರು. ಆ ಹೆಲ್ಮೆಟ್ ಕಾಣಿಸಿದ್ರು ಬಿಡ್ಕರಿ ಅಟ್ಟ. ಇನ್ನು ಅವ್ರದಾಗಿಂದ ಆ 1 ಓವರ್ ಸೂಪರ್ ಓವರ್ನ 17 ರನ್ ಹೊಡಿತಾರಲ್ಲ. ಇನ್ನು 17 ರನ್ ಕರೆಕ್ಟ್ ಆದ ಕೂಡಲೇ ಮತ್ತೆ ಆಯಿತು. ಸೊ ಎಲ್ಲರೂ ಬಂದ್ರು. ಮತ್ತೆ ಸೌತ್ ಆಫ್ರಿಕಾದವ್ರ ಬ್ಯಾಟಿಂಗ್ ಇತ್ತು. ಈಗ ಸೌತ್ ಆಫ್ರಿಕಾದವ್ರ ಬ್ಯಾಟಿಂಗ್ ಓಪನಿಂಗ್ ಏನೈತಿ, ಟ್ರಿಸ್ಟನ್ ಸ್ಟಬ್ಸ್ ಬಂದರು. ಟ್ರಿಸ್ಟನ್ ಸ್ಟಬ್ಸ್ ಅವ್ರ ಜೊತೆ ಡೇವಿಡ್ ಮಿಲ್ಲರ್ ಬಂದರು. ಇಲ್ಲಿ ಐತಿ ನೋಡ್ರಿ ಆಗಿದ್ದೆಲ್ಲ ಆಟ ಚೇಂಜ್ ಆಗಿದ್ದು. ಇಲ್ಲಿ ಏನಂದ್ರೆ ಅಜ್ಮತುಲ್ಲಾ ಉಮರ್ ಜಾಯ್ ಬರ್ತಾರೆ ಬಾಲಿಂಗ್ ಒಳಗೆ. ಅಜ್ಮತುಲ್ಲಾ ಉಮರ್ ಜಾಯ್ ಅವರ ಬಾಲಿಂಗ್ ಬರ್ತಾರೋ. ಬಾಲಿಂಗ್ ಬಂದ ಕೂಡಲೇ 1 ಓವರ್ನಾಗ 21 ರನ್ ಕೊಡೋರು. 1 ಓವರಿಗೆ 21 ರನ್ ಕೊಡ್ತಾರೋ ಅಜ್ಮತುಲ್ಲಾ ಉಮರ್ ಜಾಯ್. ಸೊ ಇನ್ನು ಹೆಂಗೆ ಚೇಂಜ್ ಮಾಡ್ತಾರೆ ಗುರು ಅಂದ ಕೂಡಲೇ ಇವ್ರು ಬರ್ತಾರೆ ಅಫ್ಘಾನಿಸ್ತಾನದವ್ರು. ಮತ್ತೆ ಬ್ಯಾಟಿಂಗ್ ಬರ್ತಾರೆ ಸೂಪರ್ ಓವರ್ನಾಗ 2 ಇನ್ನಿಂಗ್ಸ್ ಒಳಗೆ. ಆ ಇನ್ನಿಂಗ್ಸ್ ಒಳಗೆ ಒಂದು ಗ್ಯಾಂಬಲ್ ಮಾಡ್ತಾರೆ. ಯಾರಪ್ಪ ಅಂದ್ರೆ ಮೊಹಮ್ಮದ್ ನಬಿ. ಇದು ಫಸ್ಟ್ ಬ್ಯಾಟಿಂಗ್ ಆಡೋ ಮುಂದೆ ಏನು ಸೂಪರ್ ಓವರ್ದ ಬರ್ತಾರಲ್ಲ, ಅವಾಗ ಇದು ಗುರ್ಬಾಜ್ ಅವ್ರು ಬರ್ಬೇಕಾಯ್ತು. ಗುರ್ಬಾಜ್ ಅವ್ರು ಬರೋ ಬದಲಿ ಯಾರು ಬರ್ತಾರೋ ಮೊಹಮ್ಮದ್ ನಬಿ ಬರ್ತಾರೆ. ಇಲ್ಲೇ ಒಂದು ಸ್ವಲ್ಪ ಹಾದಿ ತಪ್ಪಿಸ್ಬೇಕು ನ್ಯೂಸ್. ಎದಕ್ಕಾರ ಅಫ್ಘಾನಿಸ್ತಾನ ಗೆಲ್ಲಕ್ಕೆ ಬೇಕಾಯ್ತು ಬರೀ 6 ರನ್. ಅಷ್ಟರೊಳಗೆ ಮೊಹಮ್ಮದ್ ನಬಿ 2 ಬಾಲ್ ವೇಸ್ಟ್ ಮಾಡಿದ್ರು. 4 ಬಾಲಿಗೆ 4 ಸಿಕ್ಸ್ ಬಿಡಿದ್ರು. 3 ಬಾಲಿಗೆ 3 ಸಿಕ್ಸ್ ಬಿಡಿದ್ರು. ಅಂದರೆ 2 ಬಾಲ್ ವೇಸ್ಟ್ ಮಾಡಿ 3ನೇ ಬಾಲ್ ಔಟ್ ಆದರು ಮೊಹಮ್ಮದ್ ನಬಿ. ಇನ್ನೇನು 3 ಬಾಲಿಗೆ 3 ಸಿಕ್ಸ್, ಕರೆಕ್ಟ್ 3 ಬಾಲಿಗೆ 3 ಸಿಕ್ಸ್ ಹೊಡೆದ್ರು ಗುರ್ಬಾಜ. ಇನ್ನು ಹೊಡೆದ್ಕೊಳ್ಳಿ ಏನು ಗೆಲ್ಲಬೇಕು ಅನ್ನೋಟಿಗೆ ಲಾಸ್ಟಿಗೆ ಬಂದು ಔಟ್ ಆಗಿರುತ್ತೆ. ಒಂದೇ 6 ಬೇಕಾಗಿರುತ್ತೆ.
ಆ ಒಂದು ಬಾಲ್ ಎಷ್ಟು ಹರ್ಟ್ ಆಕತ್ತ ಈ ಅರ್ಥ ಆಕತಿ, ಒಂದೊಂದು ರನ್ ಒಂದೊಂದು ಬಾಲ್ಸ್ಗೆ ಎಷ್ಟು ಹರ್ಟ್ ಆಕತಿ ಅನ್ನೋದು ಇಲ್ಲಿ ಅರ್ಥ ಆಕತಿ. ಅದಕ್ಕೆ ಹೇಳ್ತಾರಲ್ಲ ನಿಮಗೆ ಒಂದ್ರ ಬಗ್ಗೆ ಅಂದ್ರ ಒಂದನ್ನು ನಂಬರ್ ಬಗ್ಗೆ ಗೊತ್ತಾಗ್ಬೇಕಾರ ಒಂದು ಓಟಿಂದ ಸೋತ ರಾಜಕಾರಣಿ ಕೇಳ್ರಿ, ಒಂದ ಮಾರ್ಕ್ಸ್ ಅಂತ ಪೇರ್ ಅದು ಹುಡುಗರನ್ನ ಕೇಳ್ರಿ ಅಂತ ಹೇಳ್ತಾರೆ. ಸೊ ಅದೇ ಥರ ಇವತ್ತು ಒಂದು ಬಾಲ್ ಬೆಲೆನ ನಾವು ಅಫ್ಘಾನಿಸ್ತಾನ ಟೀಮ್ದವ್ರ ಕಡೆ ಕೇಳ್ಬೇಕು ಅಂತ. ಅದು ಸ್ವಲ್ಪ ಸಣ್ಣ ಮಾರ್ಜಿನ್ ಒಳಗೆ ಸೋದರ್ ತಗೋಬೇಕು ಇವತ್ತು ಅಫ್ಘಾನಿಸ್ತಾನದವರು. ಬ್ಯಾಡ್ ಫಾರ್ ದೆಮ್. ಏನು ಮಾಡೋಕೆ, ಕ್ರಿಕೆಟ್ ಇದು ಫನ್ನಿ ಗೇಮ್ ಹಂಗೆ ನಡೀತೈತಿ. ಸೊ ನಿಮಗೆ ಅನ್ನಿಸ್ತದ ಸೌತ್ ಆಫ್ರಿಕಾ ವರ್ಸಸ್ ಅಫ್ಘಾನಿಸ್ತಾನ ಮ್ಯಾಚ್ ನೋಡ್ತಾ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಬಿಡ್ಕೊಂಡು ಲೈಕ್ ಮಾಡೋಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮತ್ತೆ ಎಲ್ರಿಗೂ ನಮಸ್ಕಾರ.